ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ರಾತ್ರಿ ಸಾಂಬಾರು ಏನೂ ಮಾಡ್ಕೊಂಡಿರಲಿಲ್ಲ. ಸರಿ, ಏನಾರು ನಾನ್ ವೆಜ್ ಮಾಡಿಕೊಂಡು ಪ್ಲೈನ್ ಕುಷ್ಕ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಅಗಲವಾಗಿರೋ ಕುಕ್ಕರ್ಗೆ, ಅಂದರೆ ದೊಡ್ಡ ಕುಕ್ಕರ್ಗೆ ಮಾಮೂಲಿ ಎಣ್ಣೆ ಹಾಕಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂದರೆ ಚಕ್ಕೆ, ಲವಂಗ, ಯಾಲಕ್ಕಿ ಕಾಯಿ, ಮರಾಠಿ ಮೊಗ್ಗು ಅದೆಲ್ಲ ಹಾಕಿ ಈರುಳ್ಳಿನ ಒಂದು 2 ಚೆನ್ನಾಗಿ ಉದ್ದುದ್ದಕ್ಕೆ ಹಚ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಅಂದರೆ ಬ್ರೌನ್ ಕಲರ್ ಬರೋವರೆಗೂ ಅದನ್ನ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಿದ ತಕ್ಷಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾನು ಇದನ್ನು ಅರ್ಧ kg ರೈಸ್ಗೆ ತೋರಿಸ್ತಾ ಇರೋದು. ಒಂದು ಖಾರಕ್ಕೆ ನಿಮಗೆ ತಕ್ಕಷ್ಟು ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1-2 ಆಪಲ್ ಟೊಮೆಟೊ ಹಣ್ಣು ಹಾಕ್ಕೊಂಡೆ, ಅದನ್ನು ಅಷ್ಟೇ ಉದ್ದುದ್ದಕ್ಕೆ ಹಚ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಎರಡನ್ನೂ ಹಾಕಿ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋವರೆಗೂ, ಸ್ವಲ್ಪ ಗ್ರೇವಿ ಬರೋವರೆಗೂ ಅದನ್ನ ಹಾಗೆ ಹುರ್ಕೋತಾ ಇರಬೇಕು. ಒಂದು 3 ರಿಂದ 4 ಸ್ಪೂನು ನಾನು ಅದಕ್ಕೆ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ರೈಸ್ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಮೊಸರೆಲ್ಲ ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಫ್ರೈ ಮಾಡಿದ ತಕ್ಷಣ ಸ್ವಲ್ಪ ಗ್ರೇವಿ ಥರ ಬಿಟ್ಕೊಂಡಿದ ತಕ್ಷಣ ನಾವು ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡ್ರ್ ಕೂಡ ಹಾಕೋಬೇಕು. ಯಾಕಂದರೆ ನಾನು ಆಲ್ರೆಡಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ. ಆಮೇಲೆ ಗರಂ ಮಸಾಲ 1 ಸ್ಪೂನು, ಚಿಲ್ಲಿ ಪೌಡ್ರು, ಗರಂ ಮಸಾಲ ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ರೈಸ್ 1 ಲೋಟ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ತೀವಲ್ಲ, ಅದೇ ಥರ ನಾನಿವಾಗ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಕುದೀತಾ ಇರಬೇಕಾದ್ರೆ ಇನ್ನೇನು ಅಕ್ಕಿ ಹಾಕಬೇಕು ಆವಾಗ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಅಕ್ಕಿ ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡಿಕೊಂಡು ಕ್ಲೋಸ್ ಮಾಡಿದ್ರೆ 2 ವಿಜಲ್ ಸಾಕು, ಸೂಪರಾಗಿ ರೆಡಿಯಾಗುತ್ತೆ. ಇದಕ್ಕೆ ನೀವು ಚಿಕನ್ ಗ್ರೇವಿ ಇಲ್ಲ ಮೊಟ್ಟೆ ಕೂಡ ಬೇಯಿಸಿ ಹಾಕೋಬೋದು, ಆಮ್ಲೆಟು ಏನು ಬೇಕಾದರೂ ಹಾಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.